15ನೇ ದಿನಕ್ಕೆ ಕಾಲಿಟ್ಟಿದೆ ಅಮೆರಿಕ ಇರಾನ್ ಭೀಕರ ಯುದ್ಧ. ಅರ್ಧ ತಿಂಗಳು ಆಯಿತು. ಈಗ ಎರಡು ರಾಷ್ಟ್ರಗಳ ನಡುವಿನ ಒಂದು ಯುದ್ಧ ಆರಂಭ ಆಗಿ, ಅಂದರೆ ಮೂರು ರಾಷ್ಟ್ರಗಳ ಒಂದು ವಾರ್ ಶುರುವಾಗಿ ಇರಾನ್ ಮೇಲೆ ಅಮೆರಿಕ ಸೇನೆಯಿಂದ ಅತಿ ದೊಡ್ಡ ದಾಳಿಯಾಗಿದೆ. ಮಧ್ಯಪ್ರಾಚ್ಯದ ಇತಿಹಾಸದಲ್ಲೇ ಯುಎಸ್ ಮಾಡಿರುವಂತಹ ಬಹುದೊಡ್ಡ ಅಟ್ಯಾಕ್ ಇದು. ನೋಡಿ, ಅವರ ಆರ್ಥಿಕ ಮೂಲವನ್ನ ಅಥವಾ ಆದಾಯದ ಮೂಲಗಳನ್ನ ಹುಡುಕಿ ಹೊಡಿತಾ ಇದೆ ಅಮೆರಿಕ. ಇರಾನ್ನ ಖರ್ಗ್ ದ್ವೀಪದ ಪ್ರತಿಯೊಂದು ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಧ್ವಂಸ ಮಾಡಿದೆ. ಇತಿಹಾಸದಲ್ಲೇ ಶಕ್ತಿಶಾಲಿ ಬಾಂಬಿಂಗ್ ಅಂತ ಕರೆದಿದ್ದಾರೆ ಟ್ರಂಪ್ ಇದನ್ನ. ಇರಾನ್ನ ಕಿರೀಟಪ್ರಾಯವಾದಂತಹ ಖರ್ಗ್ ದ್ವೀಪದ ಮೇಲೆ ದಾಳಿ ಮಾಡಿದ್ದಾರೆ. ಅಂದ್ರೆ ಚಿನ್ನದ ಮೊಟ್ಟೆ ಇಡುವಂತಹ ಕೋಳಿ ಇದು. ಯಾಕಂದ್ರೆ ಬಹುಭಾಗ ತೈಲ ನಿಕ್ಷೇಪಗಳನ್ನು ಹೊಂದಿರುವಂತಹ ಒಂದು ಹವಳದ ದ್ವೀಪ. ಅದರ ಜೊತೆಗೆ ಬೇರೆ ಬೇರೆ ದೇಶಗಳಿಗೆ ಇಲ್ಲಿಂದನೇ ತೈಲ ಸಪ್ಲೈ ಆಗುತ್ತೆ. 90% ಸಂಸ್ಕರಣಾಗಾರಗಳಿದ್ದಾವೆ ದೊಡ್ಡ ದೊಡ್ಡವು. ಇರಾನ್ಗೆ ಒಂದು ಆರ್ಥಿಕತೆಯ ಬೆನ್ನೆಲುಬಾಗಿದೆ ಖರ್ಗ್ ದ್ವೀಪ. ಈ ದ್ವೀಪವನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನು ಮಾಡಿದೆ. ಪ್ರತಿಯೊಂದು ಮಿಲಿಟರಿ ಕೇಂದ್ರಗಳನ್ನು ಧ್ವಂಸಗೊಳಿಸಿದೆ. ನಮ್ಮ ಶಸ್ತ್ರಾಸ್ತ್ರಗಳು ಅತ್ಯಂತ ಶಕ್ತಿಶಾಲಿ, ಅತ್ಯಾಧುನಿಕವಾಗಿವೆ. ಜಗತ್ತು ಈವರೆಗೆ ಕಂಡಿರದ ಅತ್ಯಂತ ಶಕ್ತಿಶಾಲಿ ದಾಳಿಯನ್ನು ಮಾಡಿದ್ದೇವೆ ಅಂಥೇಳಿ ಈಗ ಟ್ರಂಪ್ ಎಚ್ಚರಿಕೆಯ ಒಂದು ಟ್ವೀಟನ್ನು ಕೂಡ ಮಾಡಿದ್ದಾರೆ. ಹಾಗಾದರೆ ಈ ಖರ್ಗ್ನ ತೈಲ ಘಟಕ ಸೇಫ್ ಆಗಿದೆಯಾ ಇಲ್ವಾ? ಇರಾನ್ನ ಖರ್ಗ್ ದ್ವೀಪದ ಮೇಲೆ ಅಮೆರಿಕದ ಒಂದು ಭೀಕರ ದಾಳಿ ಇದು. ಆದರೆ ಸೌಜನ್ಯದ ಕಾರಣಗಳಿಂದ ನಾನು ದ್ವೀಪದಲ್ಲಿರುವ ತೈಲ ಮೂಲ ಸೌಕರ್ಯವನ್ನು ನಾಶಪಡಿಸದಿರಲು ನಿರ್ಧರಿಸಿದ್ದೇನೆ. ನಾವು ತೈಲ ಸಂಪನ್ಮೂಲಗಳ ಮೇಲೆ ದಾಳಿ ಮಾಡಿಲ್ಲ, ಯಾಕೆಂದರೆ ಸೌಜನ್ಯಕ್ಕೋಸ್ಕರ. ಆದರೆ ಹೋರ್ಮುಜ್ನಲ್ಲಿ ಅಡ್ಡಿಪಡಿಸಿದರೆ ದಾಳಿ ಮತ್ತೆ ಮಾಡ್ತೇವೆ ಅಂಥೇಳಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಹೊಂದುವಂತಿಲ್ಲ. ವಿಶ್ವದ ಶಾಂತಿಗೆ ಧಕ್ಕೆ ತರುವ ಸಾಮರ್ಥ್ಯವನ್ನು ಇರಾನ್ ಪಡೆಯಬಾರದು. ಇರಾನ್ನ ಮಿಲಿಟರಿ ಪಡೆಗಳು ಕೂಡಲೇ ಶರಣಾಗಬೇಕು ಅಂತ ಹೇಳಿದ್ದಾರೆ. ದೇಶವನ್ನು ಉಳಿಸಿಕೊಳ್ಳಲು ಆಯುಧಗಳನ್ನು ಕೆಳಗಿಡಬೇಕು, ಸರೆಂಡರ್ ಆಗಬೇಕು. ಉಳಿದಿರುವ ದೇಶವನ್ನು ಉಳಿಸಿಕೊಳ್ಳೋಕೆ ನೀವು ಶಸ್ತ್ರತ್ಯಾಗವನ್ನು ಮಾಡಿ. ಟ್ರಂಪ್ ಕೊಟ್ಟಿರುವಂಥ ಎಚ್ಚರಿಕೆ ಇದು. ಎಚ್ಚರಿಕೆಗೆ ಇರಾನ್ ಬಗ್ಗಿಬಿಡುತ್ತಾ? ಹಾಗಾದರೆ ಖಂಡಿತವಾಗ್ಲೂ ಇಲ್ಲ, ನಾವು ವಾಪಸ್ ಹೊಡಿತೀವಿ ಅಂತೇಳಿ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. بیمارستان 15 خورده